ಆಕೃತಿ ಈ ತರನಾಗ ಅದು ಇಷ್ಟು ಕತ್ತರಿಸಿ ತೆಗೆದಾರ. ಇದು ಮೊದಲ ಸಿಲಿಂಡರ್. ಇದು ಮರದಿಂದ ಮಾಡಿದ ಸಿಲಿಂಡರಿನಿಂದ ಎರಡು ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಲಾಗಿದೆ. ಇದು ವೃತ್ತಾಕಾರದ ಸಿಲಿಂಡರ್ ಆಕಾರದಲ್ಲಿರುವಂತಹ ಒಂದು ಮರದ ತುಂಡ. ಇದ್ರಾಗ ಏನ್ ಮಾಡಿದ್ರು ಅಂದ್ರ ಈ ರೀತಿಯಾಗಿ ಕಟ್ ಮಾಡಿದ ಹೊರಗೆ ತೆಗೆದ್ರು, ಇದನ್ನು ತೆಗೆದ್ರು. ಅಂದ್ರ ಎರಡು ಅರ್ಧ ವೃತ್ತಗಳದಾವ. ಇಲ್ಲಿ ಸಿಲಿಂಡರಿನ ಎತ್ತರ 10 ಸೆಂಟಿಮೀಟರ್. ಇಲ್ಲಿದಿಂದ ಇಲ್ಲಿ ತರ ಎತ್ತರ ಎಷ್ಟದ ಅಂತಂದ್ರ 10 ಸೆಂಟಿಮೀಟರ್ ಎತ್ತರ ಅದ. ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್. ಪಾದದ ತ್ರಿಜ್ಯ ಎಷ್ಟದ 3.5 ಸೆಂಟಿಮೀಟರ್. ಅಂದ್ರ ಈಗನು 3.5 ಇರುತ್ತೆ ತ್ರಿಜ್ಯ. ಅಂದ್ರ ಇಲ್ಲಿದಿಂದ ಇಲ್ಲಿ ತನ ಬರುತ್ತೆ. ಇದರ ತ್ರಿಜ್ಯ ಎಷ್ಟದ ಇದರದ್ದು ಅಷ್ಟೇ ಇರುತ್ತೆ. ಹೌದು. ಹಾಗಾದ್ರ ಮುಂದೆ ಕೇಳಿದ್ದು ಆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳ್ಯಾರ. ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮೈನಸ್ ಎರಡು ಅರ್ಧವೃತ್ತಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr(h) ಇಷ್ಟು ಬರುತ್ತೆ. ಸಿಲಿಂಡರ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr ಬ್ರಾಕೆಟ್ r+h. ಎದರದಿದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr(h) ಅಲ್ಲ, 2πr ಬ್ರಾಕೆಟ್ r+h. ಇದು ಅರ್ಧಗೋಳ, ಇದು ಅರ್ಧಗೋಳ ಅಂತ ಅಂದ್ರ ಒಂದು ಗೋಳ ಆಗುತ್ತಲ್ಲ. ಒಂದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು 3πr², 4πr², 4πr², 3πr² ಅಲ್ಲ, 3πr² ಅರ್ಧಗೋಳ. ಇಲ್ಲಿ ಎಷ್ಟು ಗೋಳಗಳದಾವ? ಇಲ್ಲಿ ಎರಡವ ಅಂತಂದ್ರ ಇದು ಕೂಡಿಸಿದ್ರೆ ಎಷ್ಟಾಗುತ್ತೆ? ಇದು ಅರ್ಧ ಅದಿದು. ಹೌದಾ? ಇದೊಂದು ಅರ್ಧ ಕೂಡಿಸರು ಅಂತ ಆಗತ್ತಿಲ್ಲ ಪೂರ್ತಿ. ಅಂದ್ರ 4πr². ಇದು ಕಳಿಬೇಕು, ಅಷ್ಟೋ ಕತ್ತರಿಸಿ ತೆಗದಾರ. ಇದರಲ್ಲಿ 2/22/7. r ಅಂದ್ರ ತ್ರಿಜ್ಯ ಎಷ್ಟದ 3.5. ಆನಂತರ 3.5 ಪ್ಲಸ್ ಎತ್ತರ ಎಷ್ಟದ 10. 4/22/7. 3.5 ಎರಡು ಸಲ. ಏಳ ಒಂದ್ಲೆ 7 5ಲೆ 22 44. ಆನಂತರ ಇಂಟು 0.5 ಇಂಟು 3 10 ಕೂಡಿಸೋರ 13.5 ಮೈನಸ್ 7 5ಲೆ 22 4ಲೆ 88 ಇಂಟು 5ರಿಂದ ಗುಣಿಸೋಣ 5 5ಲೆ 25 5 3ಲೆ 15 2 17. ಒಂದು ಸ್ಥಾನ ಬಿಟ್ಟು ಪಾಯಿಂಟ್. 44 ಇಂಟು 5 5ಲೆ 25 5 3ಲೆ 15 2 17. 5 1ಲೆ 5 1 6. ಅಂದ್ರ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಆಗುತ್ತೆ? ಒಂದು ಸ್ಥಾನ.
ಒಂದು ಇದೊಂದು ಎಷ್ಟು ಅದ 2 ಸ್ಥಾನ. ಇಲ್ಲಿ 1 1 2 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರ 1.75 ಇದು ಆಗತ್ತೆ. 6.75 ಇದರದಾಗತ್ತೆ. ಇಲ್ಲಿ 88 ಇಂಟು 1.75 ಇದು ಗುಣಿಸ್ಬೇಕು. 44ರಲ್ಲಿ 6.75 75 ಇಂಟು 44 4 ಇದ್ಲೆ 20 4 28 2 30 4 24 3 27 0072 7 7 2 9 2ಕ್ಕೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರ 297 ಬರ್ತದ. 297 1.75ಕ್ಕ ಎಷ್ಟರಿಂದ ಗುಣಿಸ್ಬೇಕು? 88ರಿಂದ. 8 ಇದ್ಲೆ 40 8 ವೇಳೆ 56 60 8 ಒಂದಲೇ 8 6 14 004 ಪ್ಲಸ್ 0041 4ಕ್ಕ 4 4 1 5 1ಕ್ಕೆ 1 2 ಸ್ಥಾನ ಬಿಟ್ಟು ಪಾಯಿಂಟ್ ಹಾಕಿದ್ರೆ 154 ಕಳಿಬೇಕಲ್ಲ. ಕಳೆದ್ರೆ ಎಷ್ಟು ಬರುತ್ತೆ? 7ರ 4 ಹೋದ್ರ 3 9ರಾಗ 5 ಹೋದ್ರ 4 2ರಾಗ 1 ಹೋದ್ರ 1 143 ಸೆಂಟಿಮೀಟರ್. 37ರಲ್ಲಿ ಅಥವಾ ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ಸಿಲಿಂಡರ್ನಾಕಾರದ ಗಾಜಿನ ಲೋಟದ ಒಳ ವ್ಯಾಸ ಅಂದ್ರ ಇಲ್ಲಿದಿಂದ ಇಲ್ಲಿ ತನ ವ್ಯಾಸ ಇದು ಅಂದ್ರ ಒಳ ವ್ಯಾಸ ಡಿ ಎಷ್ಟಂತ ಹೇಳಿದ್ರು 5 ಸೆಂಟಿಮೀಟರ್ ಒಳ ವ್ಯಾಸ. ಅದರ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳವನ್ನು ಎತ್ತರಿಸಿದೆ. ಅರ್ಧಗೋಳ ಅಂದ್ರ ಇದು ಅರ್ಧಗೋಳ ಹೈಟ್ ಮಾಡ್ಯಾರ. ಹಿಂಗೊಳಗ ಎತ್ತರಿಸಿದ ಭಾಗವಿತ್ತು. ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಲೋಟದೊಳಗೆ ಚಾಯನ್ ಇರುತ್ತಲ್ಲ ಅಥವಾ ಹಾಲಿರುತ್ತೆ ಅಥವಾ ರಸ ಇರುತ್ತಲ್ಲ ಅದಕ್ಕೆ ಕಡಿಮೆ ಮಾಡುತ್ತದೆ. ಗಾಜಿನ ಲೋಟದ ಎತ್ತರ 10 ಸೆಂಟಿಮೀಟರ್. ಗಾಜಿನ ಲೋಟದ ಎತ್ತರ ಎಷ್ಟು ಸೆಂಟಿಮೀಟರ್? ಅದರೊಟ್ಟ 10 ಸೆಂಟಿಮೀಟರ್ ಎತ್ತರ. 10 ಸೆಂಟಿಮೀಟರ್ ಆದರೆ ಲೋಟದ ಗೋಚರಿಸುವ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. π = 3.14 ಎಂದು ಬಳಸಿ ಅಂತ. ಮೊದಲ ಸಿಲಿಂಡರ್ ಅಂತ ತಗೊಂಡ್ರ ಎತ್ತರ ಎಷ್ಟು? 10 ಸೆಂಟಿಮೀಟರ್ ಎತ್ತರ. R ಎಷ್ಟಾಗುತ್ತೆ ಅಂದ್ರ 5ಕ್ಕ ಎಷ್ಟರಿಂದ ಭಾಗಿಸ್ಬೇಕು? 2ರಿಂದ ಭಾಗಿಸ್ಬೇಕು. ಯಾಕಂದ್ರ ವ್ಯಾಸದಲ್ಲಿ ವ್ಯಾಸಕ್ಕೆ 2ರಿಂದ ಭಾಗಿಸಿದ್ರೆ ಏನ್ ಬರ್ತದ? ತ್ರಿಜ್ಯ ಬರುತ್ತೆ. ಅಂದ್ರ 2 ಒಂದಲೇ 2 2 4 1 ಉಳಿತು 2 5 10 2 ಪಾಯಿಂಟ್ ಎಷ್ಟಾಗುತ್ತೆ? 5 ಸೆಂಟಿಮೀಟರ್. ಇವಾಗ ಸಿಲಿಂಡರಿನ ಘನಫಲ ಕಂಡುಹಿಡಿಯೋ ಸೂತ್ರ ಏನದ? π r²h. ಇಲ್ಲಿ π ಅಂದ್ರ 3 ಪಾಯಿಂಟ್ ಎಷ್ಟು ಹೇಳ್ಯಾರವ್ರು? 1 4. ಇದು ನೈಜ ಸಾಮರ್ಥ್ಯ. R ಅಂದ್ರ 2.5 2.5. ಎತ್ತರ ಅಂದ್ರೆ ಎಷ್ಟದ? 10 3.14. ಆ ನಂತರ 25 2.5 2.5 ಅಂದ್ರ ಪಾಯಿಂಟ್ ತೆಗೆದ್ರೆ 25 ಆಗತ್ತಲ್ಲ. 25 ಅಂದ್ರ 625 ಆಗತ್ತೆ. ಇದೊಂದು ಸ್ಥಾನ ಅಂದ್ರ 6.25 ಆಯ್ತು. ಇಂಟು 10 3.14 ಇಂಟು 625 ಒಂದಲೇ 625 ಬರೆಯೋಣ. ಇದೊಂದು 0 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡೋಣ. 62 ಪಾಯಿಂಟ್ ಎಷ್ಟಾಗುತ್ತೆ?
5 0 ಆಗುತ್ತೆ. ಇದಕ್ಕೆ ಗುಣಿಸ್ಬೇಕು. ಈಗ ಇದು ನೈಜ ಸಾಮರ್ಥ್ಯ ಕಂಡುಹಿಡಿಲಿಕ್ಕಿವೆ. 62.50 3.14 4 ಇದ್ಲೆ 20 ಇದು 4 ಪೂಜ್ಲೆ ಪೂಜ್ 4 ಇದ್ಲೆ 20 4 ಏಳ್ಲೆ 8 2 10 4 ಆರ್ಲೆ 24 25 1 0 1 5 1 2 1 6 3 0 0 3 5ಲೆ 15 3 2ಲೆ 6 1 7 3 6ಲೆ 18 0 0 5 5 5 10 2 12 7 8 6 14 16 8 1 9 1ಕ್ಕೆ 1 1 2 3 4 ಸ್ಥಾನ 1 2 3 4 ಅಂದ್ರ ಎಷ್ಟು ಬರುತ್ತೆ? 196.25 ಘನ ಸೆಂಟಿಮೀಟರ್. ಇದು ಏನಿದು? ನೈಜ ಗೋಚರಿಸುವ ಸಾಮರ್ಥ್ಯ. ಪೂರ್ತಿ ಕಂಡು ಹಿಡಿದಿವಲ್ಲ, ಗೋಚರಿಸುವ ಸಾಮರ್ಥ್ಯ ಬರ್ಕೊಡ್ರಿ. ಗೋಚರಿಸುವ ಸಾಮರ್ಥ್ಯ. ಅರ್ಧಗೋಳದ ಘನಫಲ. ಅರ್ಧದಿಲ್ಲ ಅದು, ಅರ್ಧಗೋಳದ ಘನಫಲ. ಅರ್ಧಗೋಳದ ಘನಫಲ 2/3 πr ಕ್ಯೂಬ್. 2/3 3.14 r ಅಂದ್ರ 2.5 2.5 ಇವಾಗ 2 4ಲೆ 8 2 1ಲೆ 2 2 3ಲೆ 6 ಅಪಾನ ಎಷ್ಟು ಬತ್ತು? ಇದಕ್ಕ 3. 25 2 ಸಲ ಗುಣಿಸೋಣ. ಎಷ್ಟಾಗತ್ತೆ? 6.25. ಇದೊಂದು 2.5 ಉಳಿತಲ್ಲ, ಅದೊಂದು ತಗೊಳ. ಇವಾಗ 6.28 ಅದಕ್ಕ 3. ಇದಕ್ಕೆ ಗುಣಿಸೋಣ. 25 5ಲೆ 125. 6.25ಕ್ಕ 2 5ರಿಂದ ಗುಣಿಸೋಣ. ಕಥನ ಪಾಯಿಂಟ್ ಬಿಡ್ರಿ. 5 5ಲೆ 25 5 2ಲೆ 10 12 5 6ಲೆ 30 31 2 5ಲೆ 10 2 2ಲೆ 4 5 2 6ಲೆ 12 5 2 5 1 6 3 2 5 1ಕ್ಕೆ 1 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಅಲ್ಲ. 1 2 3 15.62 ಎಷ್ಟು ಬತ್ತು? 5. 15.625 ಎಷ್ಟು ಬತ್ತು? ಆ ನಂತರ ಮುಂದೆ ಇದು ಗುಣಸ 15.625ಕ್ಕ ಎಷ್ಟರಿಂದ ಗುಣಿಸ್ಬೇಕು? 6.28ರಿಂದ ಗುಣಿಸ್ಬೇಕು. 15.625 ಅದಕ್ಕ 6.28 8 5ಲೆ 40 8 2ಲೆ 16 4 20 8 6ಲೆ 48 2 50 8 5ಲೆ 40 45 8 1ಲೆ 8 4 12 2 5ಲೆ 10 2 2ಲೆ 4 1 5 2 6ಲೆ 12 2 5ಲೆ 10 11 2 1ಲೆ 2 3 ಆನಂತರ 6 5ಲೆ 30 6 2ಲೆ 12 3 15 6 6ಲೆ 36 1 37 6 5ಲೆ 30 33 6 1ಲೆ 6 3 9 5 5 10 12
7 8 9 10 11 3 3 6 7 8 9 9 1 2 3 4 5 1 2 3 4 5 98 ಪಾಯಿಂಟ್ ಎಷ್ಟು ಬತ್ತು 1 2 ತೊಳೋಣ ಅಷ್ಟೇ 98.12 ಘನ ಸೆಂಟಿಮೀಟರ್. ಎದರದಿದು ಅರ್ಧ ಗೋಳದ್ದು. ಈಗ ನಿಮಗೇನ್ ಕೇಳೇನಲ್ಲಿ ನೈಜ ಸಾಮರ್ಥ್ಯ ಕೇಳೇನಿಲ್ಲ. ನೈಜ ಸಾಮರ್ಥ್ಯ 3 ಅಂತ ಇದಕ್ಕಿನ್ನು 3ರಿಂದ ಭಾಗಿಸ 3ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಅಂದ್ರ 3 1 3 3 3 9 3 2 6 2 ಉಳಿತು 21 ಆಯ್ತು 3 7 10 0 32.70 32.70 ಘನ ಸೆಂಟಿಮೀಟರ್. ಇನ್ನ ನೈಜ ಸಾಮರ್ಥ್ಯ ಕಂಡುಹಿಡಿಬೇಕಾದ್ರ ಏನೇನ್ ಮಾಡ್ಬೇಕು, ಸಿಲಿಂಡರಿನ ಗೋಚರಿಸುವ ಸಾಮರ್ಥ್ಯ ಅದಲ್ಲ 196.25 ಇದ್ರಾಗ ಎಷ್ಟು ಕಳಿಬೇಕು 32.75 ಕಳಿಬೇಕು. ಇದ್ರದ ಇದು ಹಾಗಾದ್ರ 196.25 ಇದ್ರಾಗ 32.75 0 12ರಾಗ 7 ಹೋದ್ರ 5 6 3 ಹೋದ್ರ 3 9ರಾಗ 3 ಕಳೆದ್ರ 6 1ಕ್ಕೆ 1 ಗೋಚರಿಸುವ ನೈಜ ಸಾಮರ್ಥ್ಯ ಎಷ್ಟದ 163.50 ಘನ ಸೆಂಟಿಮೀಟರ್. ಪ್ರಶ್ನೆ 5ನೇದ್ರಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 8 5 5 ಮಾರ್ಕ್ಸಿಂದ 38 AB ಮತ್ತು RQ. AB ಅಂದ್ರ ಇದು, RQ ಅಂದ್ರ ಇದು. ಇವೆರಡು ಕಂಬಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ 2 ನೇರವಾದ ಕಂಬಗಳಾಗಿವೆ. ಇವೆರಡು ಕಂಬಗಳು AB ಮತ್ತು RQ ಇದೇ ನೆಲದ ಮೇಲಿನ P ಬಿಂದುವಿನಿಂದ ಇದರಿಂದ P ಬಿಂದು ಮತ್ತು QR ಕಂಬದ ಪಾದದಿಂದ AB ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ ಆಗಿದೆ. PQ = 24 ಮೀಟರ್ ಮತ್ತು AR = 13 ಮೀಟರ್. ಆದರೆ AB ಮತ್ತು PQ ಕಂಬಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ AB ಮತ್ತು RQ ಕಂಬಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ AP ಉದ್ದವನ್ನು ಕಂಡುಹಿಡಿಯಿರಿ. AP ಅಂದ್ರೆ ಇದೆಯಲ್ಲ, AP ಉದ್ದವನ್ನು ಕಂಡುಹಿಡ್ರಿ ಅಂತ. AB ಮತ್ತು RQ ಕಂಬಗಳು PQ = 24 ಮೀಟರ್ ಅಂತ ಕೊಟ್ರು. ಹಾಗಾದ್ರೆ PB = X ಮೀಟರ್ ಆಗಿರಲಿ. PB = X ಮೀಟರ್ ಅಂತ ತಗೊಂಡೆವು. ಹಾಗಾದ್ರ BQ = ಎಷ್ಟಾಗತ್ತೆ ಅಂತಂದ್ರ, ಆದ್ದರಿಂದ ಇದು X ಮೀಟರ್ ಅಂತ ತಗೊಂಡಿದೀವಿ. ಟೋಟಲ್ 24 ಇದು. X ತೆಗೆದ್ರೆ ಎಷ್ಟು ಉಳಿತದ ಅನ್ನೋದು ಗೊತ್ತಾಗ್ತದ. 24ರಾಗ ಎಷ್ಟು ಕಳಿಬೇಕು, X ಕಳಿಬೇಕು. BQ = 24 - X ಮೀಟರ್. ಇದು 24 - X ಮೀಟರ್ ಆಗತ್ತೆ ಇದು. ಹಾಗಾದ್ರೆ ತ್ರಿಭುಜ APB ದಲ್ಲಿ ಕೋನ P = 90 ಡಿಗ್ರಿ. ಕೋನ P = 30 ಡಿಗ್ರಿ ಅಂತ ಕೊಟ್ಟಾರ ಅವರು. ಹಾಗಾದ್ರ tan 30 ಡಿಗ್ರಿ
ಈಕ್ವಲ್ ಟು ಎ ಬಿ ಅಪಾನ ಪಿ ಬಿ. ಎ ಬಿ ಅಪಾನ ಪಿ ಬಿ. ಟ್ಯಾನ್ 30 ಅಂದ್ರೆ ಎಷ್ಟದ? 1/√3. ಎ ಬಿ ಕಂಬದ, ಅದರ ಉದ್ದ ಗೊತ್ತಿಲ್ಲ. ಎ ಬಿ ಪಿ ಬಿ ಎಷ್ಟಾಗತ್ತೆ ಅಂತಂದ್ರ ಎಕ್ಸ್ ಆಗತ್ತೆ. ಹಾಗಾದ್ರ ಎ ಬಿ ಇಂಟು √3, ಎ ಬಿ ಇಂಟು √3 ಅಂದ್ರ ಎ ಬಿ √3 ಆಗತ್ತೆ. ಇದು ಗುಣಿಸಿದ್ರೆ ಎಕ್ಸ್ ಇಂಟು 1 ಎಕ್ಸ್ ಅಂತ. ಇದು ಒಂದನೇದು. ಇನ್ನು ಎರಡನೇದಾಗಿ ತ್ರಿಭುಜ ಆರ್ ಪಿ ಕ್ಯೂ ತಗೊಂಡ್ರ ಆರ್ ಪಿ ಕ್ಯೂ ದಲ್ಲಿ ಕೋನ ಪಿ ಈಕ್ವಲ್ ಟು 30 ಡಿಗ್ರಿ. ಇದಕ್ಕೂ ಟ್ಯಾನ್ 30 ಡಿಗ್ರಿ ತಗೊಂಡ್ರ ಆರ್ ಕ್ಯೂ ಅಂತ ಬರುತ್ತೆ. ಆರ್ ಕ್ಯೂ ಅಪಾನ ಪಿ ಕ್ಯೂ ಅಂತ ಬರುತ್ತೆ. ಪಿ ಕ್ಯೂ ಟ್ಯಾನ್ 30 ಅಂದ್ರ 1/√3. ಆರ್ ಕ್ಯೂ ಇದು ಕಂಬದ ಆರ್ ಕ್ಯೂ. ಪಿ ಕ್ಯೂ ಇಲ್ಲಿಂದ ಇಲ್ಲಿ ತನ ಎಷ್ಟು ಮೀಟರ್ ಅದ? 24. ಆರ್ ಕ್ಯೂ ಇಂಟು 1 ಆರ್ ಕ್ಯೂ ಅಂತ. ಆರ್ ಕ್ಯೂ ಇಂಟು √3 ಆರ್ ಕ್ಯೂ √3 ಅಂತ ಆಗುತ್ತೆ. ಇದು ಗುಣಿಸೋದು 24 ಒಂದಲೇ 24. ಆರ್ ಕ್ಯೂ ಈಕ್ವಲ್ ಟು 24ಕ್ಕ ಎಷ್ಟರಿಂದ ಭಾಗಿಸ್ಬೇಕು? √3ರಿಂದ ಭಾಗಿಸ್ಬೇಕು. ಇದು ಎರಡನೇದು ಬರ್ಕೊಳ್ಳಿ. ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಕೋನ ಕ್ಯೂ ಈಕ್ವಲ್ ಟು 90 ಡಿಗ್ರಿ. ಕೋನ ಕ್ಯೂ 90 ಅಂದ್ರ ಆರ್ ಪಿ ವಿಕರಣ ಆಗುತ್ತೆ. ಆರ್ ಪಿ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಆರ್ ಪಿ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಅಂದ್ರ 24 ಅಂತ ಕೊಟ್ರ. ಇದರದ್ದು ವರ್ಗ. ಕ್ಯೂ ಆರ್ ಅಂದ್ರ 24 ಅಪಾನ √3. ಇದರದ್ದು ವರ್ಗ. ಆರ್ ಪಿ ಸ್ಕ್ವೇರ್ ಅಂತಂದ್ರ 24 576 ಆಗತ್ತೆ. 24 24 4 4 16 4 2 8 9 2 4 8 2 2 4 6 9 8 17 4 1 5 ಎಷ್ಟಾಗ್ತದ? 576. ಇದು 576 ಆಗುತ್ತೆ. 24ರ ವರ್ಗ. ಈ 2ರಿಂದ ಈ 2ಕ್ಕೆ ಹೋದ್ರ 3 ಉಳಿತದ ಬರೀ. ಆರ್ ಪಿ ಸ್ಕ್ವೇರ್ ಈಕ್ವಲ್ ಟು 576. 3 ಒಂದಲೇ 3 3 9 27 ಹೋಗುತ್ತೆ. 3 1 3 2 ಉಳಿತು 27 ಆಯ್ತು. 3 9 27 3 2 6 192 ಆಯ್ತು. ಹಾಗಾದ್ರೆ ಆರ್ ಪಿ ಸ್ಕ್ವೇರ್ ಈಕ್ವಲ್ ಟು 6 2 8 9 7 16 5 6 1 768 ಆಯ್ತು. 768. ಆರ್ ಪಿ ಈಕ್ವಲ್ ಟು √768. ಆರ್ ಪಿ ಬೆಲೆ ಎಷ್ಟಾಗತ್ತೆ ಅಂತಂದ್ರೆ 768. 2 2 4 3 ಉಳಿತು. ಪ್ಲಸ್ 2 ಕೂಡಿಸೋಣ. 2 2 4 68. ಇಲ್ಲಿ 9 4 9 ದೊಡ್ಡದಾಗತ್ತೆ.
8 ತಗೊಂಡ್ರೆ 8 ಎಂಟ್ಲೆ 64, 8 ನಾಲ್ಕಲೆ 38 ಆಯ್ತು. 7 7 49, 7 ತಗೊಳ್ಳೋಣ. 7 7 49, 4 7 4 28, 4 32. 18ರಾಗ 9 ಹೋದ್ರ 9, 6 3 ಕಳೆದ್ರ 3 0 ಪ್ಲಸ್ 7 7 7 14, 4 1 5 ಪಾಯಿಂಟ್ ಕೊಟ್ರ 0. 6 ತಗೊಂಡ್ರ 6 5 30, 54 6 36, 6 4 24, 3 27, 6 5 30, 32. ಆನಂತರ 7 ತಗೊಂಡ್ರ 547, 49, 7 4 28, 32, 7 5 35, 3 38 ದೊಡ್ಡದಾಗತ್ತೆ. ಅಂದ್ರ 6 27 ಪಾಯಿಂಟ್ ಎಷ್ಟದದು? 27.6 ಮೀಟರ್ ಆಯ್ತು. ಯಾವುದು ಅಂದ್ರ RP. ಹಾಗಾದ್ರೆ AP ನೋಡೋಣ. AP ಈಕ್ವಲ್ ಟು PR ಮೈನಸ್ AR ಮೈನಸ್ AR. AP ಈಕ್ವಲ್ ಟು PR ಅಂದ್ರ PR ಇಲ್ಲಿ ಬಂದ 27.6. ಅದ್ರಾಗ ಎಷ್ಟು ಕಳಿಬೇಕು? 13 ಕೊಟ್ರಲ್ಲ ಅವ್ರು, 13 ಕಳಿಬೇಕು. AP ಈಕ್ವಲ್ ಟು 7ರಾಗ 3 ಹೋದ್ರ 4, 2ರಾಗ 1 ಹೋದ್ರ 1, 14.6 ಮೀಟರ್. ಇದು ಕೇಳಿರಲ್ಲ AP 14.6 ಮೀಟರ್ ಬರ್ಕೊಡ್ರಿ. ಸೂತ್ರದಾಗ AB ಸ್ಕ್ವೇರ್ ಈಕ್ವಲ್ ಟು PA ಇಂಟು AR ಅಂತ. AB ಸ್ಕ್ವೇರ್ ಬರೋದು PA ದ ಬೆಲೆ ಬರ್ಕೋಬೇಕು 14.6, AR ದ ಬೆಲೆ 13. ಇವೆರಡು ಗುಣಿಸ್ಬೇಕು. AB ಸ್ಕ್ವೇರ್ ಈಕ್ವಲ್ ಟು 191.8 ಬರುತ್ತೆ. ABದು ವರ್ಗ ತೆಗಿಬೇಕು 191.8. ಇದ್ರ ವರ್ಗಮೂಲ ತೆಗೆದ್ರ 13. ಎಷ್ಟು ಬರುತ್ತೆ? 8. ಅವಾಗ AB ಈಕ್ವಲ್ ಟು 13.8. ಇದು ಒಂದು ಕಂಬದೇ ಹತ್ರ. RQ ಈಕ್ವಲ್ ಟು 24/√3 ಮೀಟರ್. ಇದು RQ ಕಂಬದ ಎತ್ತರ. AP ಈಕ್ವಲ್ ಟು 14.6 ಮೀಟರ್ ದೂರ ಅಥವಾ ಉದ್ದ.